ಬೈಕ್ ಟ್ಯಾಕ್ಸಿ ನಿಜಕ್ಕೂ ಸಂಚಾರವನ್ನ ಸುಗಮಗೊಳಿಸಲಿಕ್ಕೆ ಇನ್ನೊಂದು ಪರಿಹಾರ, ಸುಲಭ ಉಪಾಯ ದೊರೆತಿರುವಂತದ್ದು. ಇದರ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಬನ್ನಿ ಅವರನ್ನ ಸ್ವಾಗತಿಸೋಣ. ಆರ್ಟಿಐ ಕಾರ್ಯಕರ್ತರು ಹಾಗೂ ಸಂಚಾರಿ ತಜ್ಞರಾಗಿರುವಂತಹ ಶಿವಕುಮಾರ್ ಅವರ ಜೊತೆ ಇದ್ದಾರೆ. ಶಿವಕುಮಾರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಇಂತಹದೊಂದು ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ನಲ್ಲಿ ಭಾಗಿಯಾಗಿರುವಂತವರು, ಜೊತೆಗೆ ತಂಡದ ಸದಸ್ಯರಾಗಿರುವಂತವರು ಪ್ರಜ್ವಲ್ ತಿವಾರಿ ಅವರ ಜೊತೆ ಇದ್ದಾರೆ. ತಿವಾರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಬೆಂಗಳೂರಿಗೆ ಇಂಥದ್ದೊಂದು ಬೈಕ್ ಟ್ಯಾಕ್ಸಿ ಬರ್ತಾ ಇದೆ ಅಂತಂದ್ರೆ ಇದು ಹೇಗೆ ಸಾಗತ್ತೆ, ಯಾಕಾಗಿ ಇದು ಬೇಕಾಗಿತ್ತು, ಅದರ ಮುಂದಿನ ಯೋಜನೆಗಳೇನು, ಇದೆಲ್ಲದರ ಕುರಿತು ಸಂಕ್ಷಿಪ್ತವಾದಂತಹ ವಿವರ ಈ ವರದಿಯಲ್ಲಿದೆ. ವರದಿ ನೋಡಿ ನಂತರ ಇವರೊಂದಿಗೆ ಚರ್ಚೆ ಮಾಡೋಣ. ಅಯ್ಯೋ, ಅರ್ಜೆಂಟ್ ಆಗಿ ಹೋಗ್ಬೇಕಲ್ಲ, ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡ್ರೆ ರೀಚ್ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ನಿಂತಿರೋ ಯುವಕ. ತಕ್ಷಣ ಆತನಿಗೊಂದು ಐಡಿಯಾ ಹೊಳೆಯುತ್ತೆ. ಮೊಬೈಲ್ ಕೈಗೆತ್ಕೊಳ್ತಾನೆ. ಕೆಲವೇ ಕ್ಷಣ ಯುವಕ ನಿಂತಲ್ಲಿಗೆ ಬರುತ್ತೆ ಬೈಕ್. ಆದ್ರೆ ಇದು ಬೈಕ್ ಅಲ್ಲ, ಟ್ಯಾಕ್ಸಿ. ಇದು ಬೆಂಗಳೂರಿನಲ್ಲಿ ಆರಂಭವಾಗಿರೋ ಬೈಕ್ ಟ್ಯಾಕ್ಸಿ ಸರ್ವಿಸ್. ಆಟೋದಲ್ಲೋ ಕಾರ್ನಲ್ಲೋ ಕೂತ್ಕೊಂಡು ಟ್ರಾಫಿಕ್ ಅಲ್ಲಿ ಸಿಕ್ಕಿಕೊಂಡು ನರಳ್ತಾ ಇರಬೇಕಾದ್ರೆ ಸರ್ ಅಂತ ಒಂದು ಬೈಕ್ ತೂರಿಕೊಂಡು ಹೋಗಿರುತ್ತೆ. ನೋಡ್ತಾ ನೋಡ್ತಾ ಬೈಕ್ ಇದ್ದಿದ್ರೆ ನಾನು ಅಲ್ಲಿಗೆ ಹೋಗಬಹುದಿತ್ತಲ್ವಾ ಅನ್ಸತ್ತೆ. ಬೆಂಗಳೂರಿನಂತಹ ಟ್ರಾಫಿಕ್ಗೆ ಬೈಕೇ ಬೆಸ್ಟ್ ಅನ್ಸೋಕೆ ಶುರುವಾಗುತ್ತೆ. ಹಾಗಿದ್ಮೇಲೆ ಬೈಕ್ ಅನ್ನೇ ಏಕೆ ಟ್ಯಾಕ್ಸಿ ಮಾಡಬಾರ್ದು ಅನ್ನೋ ಐಡಿಯಾ ಹೊಡೆದಾಗ ಹುಟ್ಟಿದ್ದೆ ಈ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್. ಮೊಬೈಲ್ನಲ್ಲಿ ಹೇ ಟ್ಯಾಕ್ಸಿ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಬೈಕ್ನ ಬುಕ್ ಮಾಡಿದ್ರೆ ಸಾಕು. ನೀವು ಇರೋ ಜಾಗಕ್ಕೆ ಬೈಕ್ ಸವಾರ ಬರ್ತಾನೆ. ನೀವು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಸೇರಿಸ್ತಾನೆ. ಮೊದಲ 5 ಕಿಲೋಮೀಟರ್ಗೆ ನೀವು ಕೊಡಬೇಕಾಗಿರೋದು ಜಸ್ಟ್ 20 ರೂಪಾಯಿ. 6ನೇ ಕಿಲೋಮೀಟರ್ನಿಂದ ಪ್ರತಿ ಕಿಲೋಮೀಟರ್ಗೆ 7 ರೂಪಾಯಿ ಕೊಡಬೇಕು. ಡಿಸೆಂಬರ್ ತಿಂಗಳು ಫಸ್ಟ್ 5 ಕಿಲೋಮೀಟರ್ಸು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದಾದಮೇಲೆ 7 ರೂಪಾಯಿ ಪರ್ ಕಿಲೋಮೀಟರು ಪ್ಲಸ್ ಬೇಸ್ ಫೇರ್ ಬಂದುಬಿಟ್ಟು 20 ರೂಪಾಯಿ. ಹಂಗೆ ನಾವು ಪ್ರಮೋಷನ್ ಇಡೀ ತಿಂಗ್ಳಿಗೆ ಮಾಡ್ತಾ ಇದ್ದೀವಿ. ಜಾನ್ವರಿಯಿಂದ ಬಂದುಬಿಟ್ಟು 2 ಕಿಲೋಮೀಟರ್ಗೆ ಮಿನಿಮಮ್ 2 ಕಿಲೋಮೀಟರು 20 ರೂಪಾಯಿ ಬೇಸ್ ಫೇರು, ಅದಾದಮೇಲೆ 7 ರೂಪಾಯಿ. ಸೊ ನಾವು ಮಾಡೋಕ್ಕೇನು ಟ್ರೈ ಮಾಡ್ತಾ ಇದ್ದೀವಿ, ನಿಮಗೆ ನೀವು ನಿಮ್ಮ ಆಫೀಸಿಗೆ ಒಂದು 50% ಟೈಮ್ ರಿಡ್ಯೂಸ್ ಆಗಲಿ ಪ್ಲಸ್ 50% ಮನಿನೂ ಸೇವ್ ಆಗಲಿ ಅಂತ. ದಟ್ ಈಸ್ ಅವರ್ ಟಾರ್ಗೆಟ್. ಸುರಕ್ಷತೆ ದೃಷ್ಟಿಯಿಂದ ಸದ್ಯಕ್ಕೆ ಈ ಸೇವೆ ಗಂಡಸರಿಗೆ ಮಾತ್ರ ಒದಗಿಸಲಾಗ್ತಿದೆ. ಇದಕ್ಕೆ ಆರ್ಟಿಒ ಮತ್ತು ಸಂಚಾರಿ ಪೊಲೀಸರಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆಯಂತೆ. ಇನ್ನು ಈಗಾಗಲೇ 20ಕ್ಕೂ ಹೆಚ್ಚು ಮಂದಿ ಬೈಕ್ ರೈಡರ್ಸ್ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಒದಗಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಸಂಖ್ಯೆ ಹೆಚ್ಚಾಗಲಿದೆ. ಮುಂಚೆ ನಮ್ಮ ಎ ಟ್ಯಾಕ್ಸಿ ಕಂಪ್ನಿ ಒಂದು ಬಾಂಬೆಲಿ ಇತ್ತು. ಬಾಂಬೆಲಿ ಸಕ್ಸಸ್ಫುಲ್ ಆದಮೇಲೆ ನಾವು ಬೆಂಗಳೂರು ತಂದ್ವಿ. ಫಾಸ್ಟ್ ಒಂದು 2 ತಿಂಗಳು 3 ತಿಂಗಳು ಇಲ್ಲಿ ಆಪರೇಟ್ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಜನರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆಮೇಲೆ ಪಾರ್ಟ್ ಟೈಮ್ ಜಾಬ್ಸ್ ಯಾರು ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಯಾವ ಕ್ಯಾಟಗರಿ ಇದೆ ಅದು ತುಂಬ ಯೂಸ್ಫುಲ್ ತೊಗೊಳ್ತಾ ಇದರಿಂದ. ಎಲ್ಲರಿಗೂ ಟ್ಯಾಕ್ಸಿ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು ಅಫೋರ್ಡ್ ಮಾಡೋಕ್ಕಾಗಲ್ಲ. ಈ ಸಾಮಾನ್ಯ ಜನ ಯಾರು ತುಂಬ ಬಸ್ಸಲ್ಲಿ ಹೋಗೋವಂಥ ಜನ ಇದಾರಲ್ಲ, ಅವ್ರಿಗೆ 2 ವೀಲರ್ ಟ್ಯಾಕ್ಸಿಗೆ ಬರ್ತಾ ಇದ್ದಾರೆ. ಇನ್ನೊಂದು 10-15 ದಿನಗಳಲ್ಲಿ ಮಹಿಳೆಯರಿಗೂ ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡೋ ಯೋಜನೆ ಇದೆ. ಬೆಂಗಳೂರಿನಂತಹ ಟ್ರಾಫಿಕ್ಗೆ ಬೈಕ್ ಟ್ಯಾಕ್ಸಿ ಆಗುತ್ತೆ ಅನ್ನೋದು ಬೈಕ್ ರೈಡರ್ಸ್ಗಳ ವಿಶ್ವಾಸ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜು ಕೆಎಸ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇಂಟ್ರೆಸ್ಟಿಂಗ್. ಬೈಕ್ ಟ್ಯಾಕ್ಸಿ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಓಡಾಡುತ್ತೆ, ಅದರಲ್ಲೂ ಸಾಕಷ್ಟು ಮಹಿಳೆಯರಿಗೂ ಕೂಡ ಈ ಸೌಲಭ್ಯ ಲಭ್ಯವಾಗುತ್ತೆ ಎನ್ನುವಂತಹ ಮಾತನ್ನ, ಭರವಸೆಯನ್ನು ಕೊಡ್ತಾ ಇದೆ ತಂಡ. ಆ ತಂಡದೊಂದಿಗೆ ಬನ್ನಿ ಮಾತನ್ನ ಆರಂಭಿಸೋಣ. ನಿಜಕ್ಕೂ ಪ್ರಜ್ವಲ್ ಅವರೇ, ಕಂಗ್ರಾಚುಲೇಷನ್ಸ್. ಒಂದು ಒಳ್ಳೆ ಕಾನ್ಸೆಪ್ಟ್ ಬೆಂಗಳೂರಿಗೆ ಬೇಕಿತ್ತು ಅಂತ ಅನ್ಸುತ್ತೆ. ಆದರೆ ಇದನ್ನ ಕಾನ್ಸೆಪ್ಚುಲೈಸ್ ಮಾಡುವಂಥದ್ದು, ಪರಿಕಲ್ಪನೆ ಮೂಡಿದ್ದು ಹೇಗೆ ಅಂತ? ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ನಾವು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದಾಗ ಫೌಂಡರ್ಸ್ ಬಂದ್ಬಿಟ್ಟು ಮುಂಬೈಯಿಂದ. ನಾವು ಮುಂಬೈ ಟ್ರಾಫಿಕ್ ಬಂದ್ಬಿಟ್ಟು ಇಟ್ಸ್ ವರ್ಸ್ ದ್ಯಾನ್ ಬ್ಯಾಂಗ್ಳೂರ್. ಸೊ ಹಾಗಾಗಿ ಅಲ್ಲಿ ಸ್ಟಾರ್ಟ್ ಮಾಡಿ ಫಸ್ಟ್ ನಾವು ಅದನ್ನು ಟೆಸ್ಟ್ ಮಾಡಿದ್ವಿ. ವರ್ಕ್ ಆಗತ್ತೋ ವರ್ಕ್ ಆಗಲ್ವೋ, ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಹಿಂಗೆ ವರ್ಕ್ ಆಗುತ್ತೆ. ಸೊ ಅದನ್ನು ಅಲ್ಲಿ ಟೆಸ್ಟ್ ಮಾಡಿ ಅದಾದಮೇಲೆ ನಾವು ಬೆಂಗಳೂರಿಗೆ ಬಂದಿದ್ದು. ಆರ್ ಮೇನ್ ಮೋಟಿವ್, ನಾವು
ಏನು ಮಾಡಬೇಕಾಗಿರೋದು ಫಸ್ಟ್ ಆಫ್ ಆಲು ಟ್ರಾಫಿಕ್ನ ಸ್ವಲ್ಪ ಕಡಿಮೆ ಮಾಡೋಣ. ಈಗ ಟೈಮ್ ಸ್ವಲ್ಪ ನಿಮ್ಮ ಆಫೀಸ್ಗೆ ಮನೆಯಿಂದ ಆಫೀಸಿಂದ ಮನೆಗೆ ಸ್ವಲ್ಪ ಟೈಮ್ ರಿಡ್ಯೂಸ್ ಮಾಡೋಣ. ನೀವು ಖರ್ಚು ಮಾಡ್ತಾ ಇರೋದು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಅದನ್ನು ಸ್ವಲ್ಪ ಕಡಿಮೆ ಮಾಡೋಣ ಅಂತ ದ್ಯಾಟ್ ಇಸ್ ವಾಟ್ ವಿ ಆರ್ ಪ್ಲಾನಿಂಗ್ ಟು ಡು. ಎಸ್, ಹಾಗೆಯೇ ಇನ್ನೊಬ್ರು ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿರುವಂಥದ್ದು ಈ ಕಾನ್ಸೆಪ್ಟ್ನ ಆಪರೇಷನಲ್ ಸೂಪರ್ವೈಸರ್ ಆಗಿರುವಂತಹ ರಾಜು ಅವರು ಅನಿಸ್ತಾ ಇದ್ದಾರೆ. ರಾಜು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ರಾಜು ಅವರು, ಇದನ್ನ ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ಅನ್ನೋದು ಈಗಾಗಲೇ ಆರಂಭ ಆಗಿದೆಯಾ? ಎಷ್ಟು ದಿನಗಳಿಂದ ನಡೆಸ್ತಾ ಇದ್ದೀರಿ ಹೇಗೆ ಅಂತ? ಆಕ್ಚುಲಿ ಮೇಡಮ್ ಇದು 2 ತಿಂಗಳಿಂದ ಆರಂಭ ಆಗಿದೆ ಬೆಂಗಳೂರಲ್ಲಿ. ಫಸ್ಟ್ ಒಂದು 2 ಮಂತ್ಸ್ ಇಂದ ನಾವು ಆಪರೇಟ್ ಮಾಡ್ತಾ ಇದೀವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗ 1 ತಿಂಗಳಿಂದ ಆಚೆಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗ ಮಕ್ಳು ಸ್ಕೂಲ್ ಬಿಡೋಕೆ ಮಕ್ಳಿಗಾಗಿರ್ಬೋದು, ಓಕೆ, ಇದು ಪಿಜ್ಜಾ ಡೆಲಿವರೀಸ್ ಆಗಿರ್ಬೋದು, ಇದೆಲ್ಲ ನಮಗೆ ಬುಕ್ ಮಾಡ್ತಾ ಇದ್ದಾರೆ ಇವಾಗ. ಯಾಕಂದ್ರೆ ತುಂಬಾ ಅಷ್ಟು ಫಾಸ್ಟ್ ಆಗಿ ಡೆಲಿವರಿ ಮಾಡ್ತೀವಿ ಅಂತ. ಈಗ ಒಬ್ಬ ಪಿಜ್ಜಾ ಬಾಯ್ 20 ನಿಮಿಷದಲ್ಲಿ 15 ನಿಮಿಷ ಡೆಲಿವರಿ ಮಾಡಿದ್ರೆ ನಾವು 10 ಮಿನಿಟ್ಸ್ ಅಲ್ಲಿ ಮಾಡ್ತಾ ಇದೀವಿ. ಆ ತರ ನಾವು ರೈಡರ್ಸ್ ಅಂತೀವಿ. ಹೇಗೆ ಡೆಲಿವರಿ ಬಾಯ್ಸ್ ಅಂತಾರೆ ನಮ್ಮ ರೈಡರ್ಸ್ ಅಂತೀವಿ ನಾವು, ಬೇರೆ ಯಾವುದೇ ರೀತಿ ಕರೆಯಲ್ಲ. ಅವ್ರಿಗೆ ಪ್ರೊಫೆಷನಲ್ ನೇಮ್ ಕೊಟ್ಟಿದೀವಿ, ರೈಡರ್ಸ್ ಅಂತ. ಅವ್ರು ಆ ತರ ಟ್ರೈನ್ ಮಾಡ್ತಾ ಇದೀವಿ. ಸೊ ನಮ್ದು ಈ ತರ ನೋಡಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. 1 ತಿಂಗಳಿಂದ ಡೈಲಿ ನಮ್ಗೆ ಈಗ ಹೆಂಗೆ ಮಂತ್ಲಿ ಪಾಸಸ್ ಇದೆ ಆ ತರ ನಮ್ಗೆ ಪಾಸ್ ಕೊಡ್ತಾ ಇದೀವಿ. ವೀಕ್ಲಿ ಪಾಸ್ ಇದೆ ನಮ್ದೀಗ. ಡೈಲಿ ಈ ಟೈಮಿಗೆ ಬಂದು ಪಿಕಪ್ ಮಾಡಿ ಈ ಟೈಮಿಗೆ ಬಂದು ನಮ್ಮನ್ನ ಇದ್ ಮಾಡಿ ಅಂತ ನಮ್ಗೆ ಸಿಗ್ತಾ ಇದೆ. ಅಂದ್ರೆ ಬೆಳಿಗ್ಗೆ ಹಗಲ ಹೊತ್ತಿನಲ್ಲಿ ಮಾತ್ರ ಇದು ಇರುತ್ತಾ ಹೇಗೆ? ಮಾರ್ನಿಂಗ್ 8:30 ಇಂದ ಮಧ್ಯಾಹ್ನ 12:30, ಆಮೇಲೆ 4 o'clock ಇಂದ ಈವ್ನಿಂಗ್ 10 o'clock ಗಂಟ ಶಿಫ್ಟ್ ವೈಸ್ ಇದೆ ಈಗ ಸದ್ಯಕ್ಕೆ. ನೆಕ್ಸ್ಟ್ ಫುಲ್ ಟೈಮ್ ಮಾಡ್ಬೇಕು ಅಂತ ಇದೀವಿ, ರೆಸ್ಪಾನ್ಸ್ ನೋಡ್ಕೊಂಡು. ಎಸ್, ಬಹುಶಃ ಇದಕ್ಕೆ ಶಿವಕುಮಾರ್ ಏನಂತಾರೆ ಅಂತ ಕೇಳ್ಬೇಕು. ಇಂಥದ್ದೊಂದು ವ್ಯವಸ್ಥೆ ಬೇಕಿತ್ತು ಅಂತ ಅನ್ಸುತ್ತಾ ನಮ್ಮ ಬೆಂಗಳೂರಿಗೆ? ಇದು ಲಭ್ಯ ಆಗಿರೋದು ಏನ್ ಲಾಭದಾಯಕ ಅಂತೀರಾ, ಏನಂತೀರಿ? ಫಸ್ಟ್ ಆಫ್ ಆಲ್ ನಾನು ಇವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಬೆಂಗಳೂರಿಗೆ. ಜನದಟ್ಟಣೆ ಇಂಥ ಈ ಟ್ರಾಫಿಕ್ ಬ್ಯಾಂಗ್ಳೂರಲ್ಲಿ ಎಷ್ಟು ವರ್ಸ್ಟ್ ಇದೆ ಅಂತಂದರೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಇದು ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯನ ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ. ಇದು ಕೂಡ ಬಟ್ ಇವತ್ತು TV ನಿಮ್ಮ ಚಾನಲ್ ಅವ್ರ ಮುಖಾಂತರ ನಡೀತಾ ಇದೆ. ಇದು ರಿಯಲಿ ಐ ಆಮ್ ಅಪ್ರಿಷಿಯೇಟಿಂಗ್ ದಿಸ್. ಬಟ್ ಜೊತೆಗೆ ಬೆಂಗಳೂರಲ್ಲಿ ಟ್ರಾಫಿಕ್ಸು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಈ ಕಾರ್, ಫಾರ್ ಎಕ್ಸಾಂಪಲ್ ಒಂದು ಕಾರಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಳ್ತಾನೆ. ಈ ಬೈಕು ಆ ಕಾರ್ದು ಜಾಗನ 6 ಬೈಕು ಕವರ್ ಮಾಡುತ್ತೆ. ಸೊ ಅಂದರೆ ಈ ಟ್ರಾಫಿಕ್ಸ್ ಎಷ್ಟು ಜಾಮ್ಸ್ ಆಗ್ತಾ ಇದೆ ಅದನ್ನ ಅವಾಯ್ಡ್ ಮಾಡ್ಕೊಂಡು ಜನಗಳನ್ನ ಕರ್ಕೊಂಡು ಆಗುವಂತ ಪರಿಸ್ಥಿತಿಗಳಿದೆ. ಜಾಗ ಸೇವ್ ಮಾಡುತ್ತೆ ನೋಡಿ, ಖಂಡಿತವಾಗ್ಲು ಜಾಗನೂ ಸೇವ್ ಮಾಡುತ್ತೆ, ಮತ್ತೆ ಟ್ರಾಫಿಕ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಸೊ ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಒಂದು ಅಭಿಪ್ರಾಯ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಎಸ್ ಪ್ರಜ್ವಲ್, ಆದ್ರೆ ಈ ಬೈಕ್ ಅಂತ ಅಂದಾಕ್ಷಣ ಇನ್ನೊಂದು ಅಂದ್ರೆ ಸೇಫ್ಟಿ. ಸೊ ತಾವು ಸೇಫ್ಟಿಗೋಸ್ಕರ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಅನುಕೂಲವನ್ನು ಮಾಡ್ಕೊಡ್ತೀರಿ ಪ್ರಯಾಣಿಕರಿಗೆ? ಸದ್ಯಕ್ಕೆ ನಾವು ಹೆಲ್ಮೆಟ್ ಕೊಟ್ಟಿದ್ದೀವಿ. ರೈಡರ್ಸ್ಗೆ ಒಂದು ಎಕ್ಸ್ಟ್ರಾ ಹೆಲ್ಮೆಟು, ರೈಡರ್ಗೆ ಒಂದು ಹೆಲ್ಮೆಟು, ಪ್ಯಾಸೆಂಜರ್ಗೆ ಒಂದು ಹೆಲ್ಮೆಟ್ ಕೊಡ್ತಾ ಇದ್ದೀವಿ. ಸ್ವಲ್ಪ ಒಂದು 10-15 ದಿವಸ ಆದಮೇಲೆ ರೈನ್ ಕೋಟ್ಸು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ಲಸ್ ಫಸ್ಟ್ ಏಡ್ ಕಿಟ್ is guaranteed and it has to be there on a bike. ಅದ್ ಇರಲೇಬೇಕು. ಅದನ್ನ ಇನ್ಸ್ಪೆಕ್ಷನ್ ಅಲ್ಲಿ ಇಲ್ಲ ಅಂತ ನಾವು ಅದನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಹಾಗಾಗಿ ಪ್ಲಸ್ ರೈಡರ್ಸು 3 ದಿವಸ ಟ್ರೈನಿಂಗ್ ಅಲ್ಲಿ ಇರ್ತಾರೆ. 3 ದಿವಸ 72 hours ಟ್ರೈನಿಂಗು. ಆ ಟ್ರೈನಿಂಗ್ ಅಲ್ಲಿ ರಾಜು ಅವ್ರು ಬಂದ್ಬಿಟ್ಟು ಪ್ಲಸ್ ನಮ್ಮ ಆಪರೇಷನ್ಸ್ ಹೆಡ್ ಬಂದ್ಬಿಟ್ಟು ಅವ್ರನ್ನ ಡ್ರಿಲ್ ಮಾಡ್ತಾರೆ. 40 ಮೇಲೆ ಹೋಗ್ಬಾರ್ದು, ಎವ್ರಿ 2 to 3 minutes ಪ್ಯಾಸೆಂಜರ್ನ ಕಂಫರ್ಟಬಲ್ ಆಗಿದ್ದೀರಾ, ಹೇಗಿದ್ದೀರಾ ಅಂತ ಕೇಳಬೇಕು. ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಕು. ಪ್ಲಸ್ ನಾವು ಡ್ರೈವರ್ದು ರೇಟಿಂಗ್ ತಗೊಂತೀವಿ. ಆ ರೇಟಿಂಗ್ ಅಲ್ಲಿ ಹೆಂಗ್ ಓಡಿಸಿದಾನೆ, ಸೇಫ್ ಆಗಿ ಓಡಿಸಿದಾನ, ರ್ಯಾಶ್ ಆಗಿ ಓಡಿಸಿದಾನ, ಅದೆಲ್ಲ ನಾವು ತಿಳ್ಕೊಂತೀವಿ. ಅದ್ ತಿಳ್ಕೊಂಡಾದ್ಮೇಲೆ ಆ ರೇಟಿಂಗ್ ಮೇಲೆ ಡ್ರೈವರ್ದು ಟ್ರೈನಿಂಗ್ ಇನ್ನ ಕರೆಕ್ಟ್ ಆಗಿ ಮಾಡೋದು, ಸೇಫ್ಟಿ ರೂಲ್ಸ್ ಇನ್ನ ಇಂಪ್ರೂವೈಸೇಷನ್ ಮಾಡ್ತೀವಿ. ಎಸ್, ಬಹುಶಃ ಈ ಬೈಕ್ ಟ್ಯಾಕ್ಸಿ ಎನ್ನುವಂತಹ ಸರ್ವಿಸ್ ಲಭ್ಯ ಆಗ್ತದೆ ನಿಜ, ಆದ್ರೆ ಅದನ್ನ ಪಡೆದುಕೊಳ್ಳುವಂತದ್ದು ಹೇಗೆ? ಇದರ ಬಗ್ಗೆ ಇರುವಂತಹ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನ, ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಸೌಲಭ್ಯವನ್ನ ಎಲ್ಲೆಲ್ಲಿ ಕೊಡಲಿಕ್ಕೆ ಮುಂದಾಗ್ತಾ ಇದೆ ಈ ತಂಡ, ಇದೆಲ್ಲದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ.